ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತೆ, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೇನು ಕೊಡೋದಿಲ್ಲ, ಕೇಂದ್ರ ಸರ್ಕಾರ ರಾಜ್ಯದ ಪಾಲನ್ನು ಯಾವಾಗಲೂ ಉಳಿಸ್ಕೊಂಡಿರುತ್ತೆ. ಈ ಕಂಪ್ಲೇಂಟ್ಸ್ ಸಾಮಾನ್ಯವಾಗಿ ನೋಡ್ತಿರ್ತೀವಲ್ಲ, ಇಲ್ಲಿ ಕಾಂಗ್ರೆಸ್ಸು ಅಲ್ಲಿ BJP ಇದ್ದಾಗ ಅಥವಾ ಯಾವುದೇ ಸರ್ಕಾರಗಳ ನಡುವೆ ಜಟಾಪಟಿ ಆಗ್ತಿರುತ್ತಲ್ಲ. ಬಟ್ ಕರ್ನಾಟಕದಲ್ಲಿ ಏನಾಗಿದೆ ನೋಡಿ, ಈಗ ಕೇಂದ್ರ ಕೊಟ್ಟಿದ್ದನ್ನು ಧಿಕ್ಕರಿಸಿದ ಕರ್ನಾಟಕ ಸರ್ಕಾರ. ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ, ನರೇಂದ್ರ ಮೋದಿಯವರ ಅತ್ಯಂತ ಮಹತ್ವಾಕಾಂಕ್ಷಿಯ ಕನಸಿನ ಯೋಜನೆ, ಈ ದೇಶವನ್ನು ಈ ಬದಲಾವಣೆಯ ಮೂಲಕ ಬಹಳ ಎತ್ತರ ಕರ್ಕೊಂಡು ಹೋಗ್ಬೋದು ಮತ್ತು ನಮ್ಮ ಮುಂದಿನ ಜನ್ರೇಷನ್ ಸೇಫ್ ಆಗಿರಬಹುದು, ದೇಶ ಸ್ವಚ್ಛ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಎನರ್ಜಿ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮವಾದ ಕನಸಿನ ಯೋಜನೆ. ಇದಕ್ಕೆ ಈಗ ಧಿಕ್ಕಾರ ಹಾಕ್ತಾ ಕರ್ನಾಟಕ ಸರ್ಕಾರ ಬೇರೆ ರಾಜ್ಯದ ಪಾಲಾಗ್ತಿದೆ. ಈಗ ನಮ್ಮ ಪಾಲು ಕನ್ನಡಿಗರಿಗೆ ಸಿಗಬೇಕಾಗಿರೋದು ಮಂಜೂರಾಗಿದೆ, ಕೇಂದ್ರ ಸರ್ಕಾರ ಅಸ್ತು ಎಂದಿದೆ, ಮುದ್ರೆ ಒತ್ತಿದೆ. ಆದರೆ ರಾಜ್ಯ ಸರ್ಕಾರ ಅದನ್ನು ಧಿಕ್ಕರಿಸಿದೆ. ಏನು ಕಥೆ ಹಾಗಾದರೆ? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ರೆ ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನಾವು ಹಾಕೋ ವಿಡಿಯೋ ಅಪ್ಡೇಟ್ಸ್ ಎಲ್ಲ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರದ ಈಗಾಗಲೇ ಹೇಳಿದ ಹಾಗೆ ಅತ್ಯಂತ ಮಹತ್ವಾಕಾಂಕ್ಷೆಯ PM-E-ಡ್ರೈವ್ ಯೋಜನೆಯಡಿ BMTC 4500 ಎಲೆಕ್ಟ್ರಿಕ್ ಬಸ್ಗಳು ಮಂಜೂರಾಗಿ ಎಷ್ಟೋ ತಿಂಗಳುಗಳಾಗಿ ಹೋಯಿತು. ವರ್ಷನೇ ಆಗಿಬಿಡುತ್ತೆ ಸ್ವಲ್ಪ ದಿನ ಹೋದರೆ. ಎಷ್ಟು ಬಸ್ಸು? BMTCಗೆ 4500 ಎಲೆಕ್ಟ್ರಿಕ್ ಬಸ್ಗಳು. ಆದರೆ ರಾಜ್ಯ ಸರ್ಕಾರ ಏನು ಮಾಡಿದೆ? ಈ ವಿಳಂಬ ನೀತಿಯಿಂದಾಗಿ, ಅಥವಾ ದುಡ್ಡಿಲ್ವೋ, ವಿಳಂಬ ನೀತಿನೋ, ಮನಸ್ಸಿಲ್ವೋ, ಏನಿದು ಕಾರಣನೋ ದೇವರಾಣೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತಗೊಳ್ತಾನೆ ಇಲ್ಲ. ಈಗ ಬೇರೆ ರಾಜ್ಯಗಳ ನಗರಗಳ ಪಾಲಾಗುವಂತಹ ಸಂಭವ ಕಂಡು ಬರ್ತಿದೆ. ಬಹುತೇಕ ಬೇರೆ ರಾಜ್ಯಗಳು ನಮ್ಮ ಪಾಲನ್ನು ಕಸಿದುಕೊಳ್ಳಬಹುದು, ಯಾಕಂದರೆ ಇಲ್ಲಿರೋರು ತಗೊಳ್ತಾ ಇಲ್ಲ. ವಿಪರ್ಯಾಸ ನೋಡಿ, ಎಲೆಕ್ಟ್ರಿಕ್ ಬಸ್ಗೆ ಎಲ್ಲ ಕಡೆಯಿಂದ ಹೆಂಗೆ ಡಿಮ್ಯಾಂಡ್ ಇದೆ. ನೇಚರ್ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಮತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ, ಹಾಗೆ ನಾವು ನಮ್ಮ ಪರಿಸರವನ್ನು ಸ್ವಚ್ಛ ಆಗಿ ಇಟ್ಕೊಳ್ಳೋ ಬಗ್ಗೆ ಯೋಚಿಸ್ತಿರುವಂಥ ಎಲ್ಲರೂ ಕೂಡ ನಾವು ಬದಲಾಗಬೇಕು ಅಂತ ಬಯಸ್ತಾರಲ್ವ. ಸೊ ಬೇರೆ ಬೇರೆ ಕಾರಣಗಳಿಂದ, ಸೇವಿಂಗ್ಸ್ ರೀಸನ್ನಿಂದ, ಎಲ್ಲ ಕಾರಣಗಳಿಂದ ಬೇರೆ ರಾಜ್ಯಗಳು ಹೆಚ್ಚಿಗೆ ಬಸ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ಕೇಂದ್ರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಎಷ್ಟೆಷ್ಟು ಬಸ್ಸು ಎಕ್ಸ್ಟ್ರಾ ಕೇಳ್ತಿರೋದು ಗೊತ್ತಾ? PM-E-ಡ್ರೈವ್ ಯೋಜನೆಯಡಿ ಸೂರತ್ 500, ಹೈದರಾಬಾದ್ 600, ಆಂಧ್ರ ಪ್ರದೇಶ 2000, ರಾಜಸ್ಥಾನ 900, ಮೇಘಾಲಯ 20, ಜಮ್ಮು ಕಾಶ್ಮೀರ 200 ಎಲೆಕ್ಟ್ರಿಕ್ ಬಸ್ಗಳ ಹೆಚ್ಚುವರಿ ಹಂಚಿಕೆ ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಕೊಟ್ಟಿರೋದ್ರ ಜೊತೆಗೆ ಇಷ್ಟು ಹೆಚ್ಚುವರಿ ಕೊಡಿ, ನಮಗೆ ಎಲೆಕ್ಟ್ರಿಕ್ ಬಸ್ ಬೇಕೇ ಬೇಕು ಅಂತ ಮೋದಿಯವರ ಬೆನ್ನು ಬಿದ್ದಿದ್ದಾರೆ. ನಮಗೆಷ್ಟು ಕೊಟ್ಟಿರೋದು? 4500. ಬೆಂಗಳೂರಿಗೆ ಬೇಕಲ್ವ ಜಾಸ್ತಿ, 4500. ಬಟ್ ಅದನ್ನು ಟಚ್ಚು ಮಾಡ್ತಿಲ್ಲ. ನಮ್ಮ ಸಂಪುಟದಲ್ಲಿ ಅನುಮೋದನೆಯೇ ಆಗಿಲ್ಲ ಅನ್ನುವಂಥ ಆಕ್ರೋಶ ಈಗ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರ ಬಹಳ ಬೇಸರ ಮಾಡಿಕೊಂಡಿರೋದು ರಾಜ್ಯ ಸರ್ಕಾರದ ವಿರುದ್ಧ. DK ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ. ಈಗ ಸಿದ್ದರಾಮಯ್ಯನವರು ಇದ್ದರು, ಈಗ DK ಶಿವಕುಮಾರ್ ಅವರು ಬಂದಿದ್ದಾರೆ. CM ಬದಲಾದರು. ಆ ಜಟಾಪಟಿ, ರಾಜಕೀಯ ಜಟಾಪಟಿ, ಬಡಿದಾಟದಲ್ಲಿ ಅಭಿವೃದ್ಧಿ ಮರ್ತೇ ಬಿಟ್ಟಿದ್ದಾರಾ? ಗ್ಯಾರಂಟಿ ಯೋಜನೆಗಳನ್ನು ಹೇಗಾದರೂ ಸರಿದೂಗಿಸಿದ್ರೆ ಸಾಕು ಅನ್ನುವಂಥ ಗೊಂದಲದಲ್ಲಿ, ವೋಟ್ ಬ್ಯಾಂಕ್ ಆಲೋಚನೆಯಲ್ಲಿ ರಾಜ್ಯದ ಅಭಿವೃದ್ಧಿಯ ಮೂಲ ಪ್ರಕ್ರಿಯೆಯನ್ನೇ ಮರ್ತು ಬಿಟ್ಟಿದ್ದಾರೆ. ಏನೇನು ಮಾಡಬೇಕು ಕಾಲಕ್ಕೆ ಅನ್ನೋದು ಅರ್ಥ ಆಗ್ತಿಲ್ಲ ನೋಡಿ. ಕೇಂದ್ರ ಸಿಟ್ಟು ಮಾಡಿಕೊಂಡಿರೋದೇ ಇದಕ್ಕೆ. ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವಾಲಯ ಕರ್ನಾಟಕ ಸರ್ಕಾರಕ್ಕೆ ಪತ್ರನೂ ಬರೆದಿದೆ. ಬೇಡಿಕೆ ದೃಢೀಕರಣ ಪತ್ರ ಪಡೆದ 4 ವಾರಗಳ ಒಳಗಡೆ ಕಾರ್ಯಾದೇಶ ಕೊಡಬೇಕು. 4 ವಾರಗಳ ಒಳಗಡೆ ಕಾರ್ಯಾದೇಶ ಕೊಡಬೇಕಿತ್ತು, ಇನ್ನೂ ಆಗಿಲ್ಲ ಅಂತ ಈಗ ಬೇಸರ ವ್ಯಕ್ತಪಡಿಸಿ ChatGPT ಪತ್ರ ಬರೆದಿರೋದು. ಶೀಘ್ರದಲ್ಲಿ ಒಪ್ಪಂದ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು, ಕರ್ನಾಟಕದ ಸಚಿವ ಸಂಪುಟದಿಂದ ಇನ್ನೂ ಕೂಡ ಅನುಮೋದನೆ ಸಿಗದೇ ಇರೋದ್ರಿಂದ ಕಾರ್ಯಾದೇಶ ಹೊರಡಿಸುವ ಪ್ರಕ್ರಿಯೆನೇ ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಬೆಂಗಳೂರಿಗೆ ಹಂಚಿಕೆ ಆಗಬೇಕಾಗಿದ್ದ ಬಸ್ಗಳ ಒಂದು ಭಾಗವನ್ನು ಹಂಚಿಕೆ ಮಾಡಿ ನಮಗೆ ಕೊಡಿ ಅಂತ ಬೇರೆ ರಾಜ್ಯಗಳಿಂದ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಬಂದಿರೋದು ಈಗ ಆಘಾತಕಾರಿ ವಿಷಯ. ಕನ್ನಡಿಗರಿಗೆ ಗೊತ್ತಾಗಿದೆ, ಬೇರೆ ರಾಜ್ಯಗಳಿಗೆ ಇವ್ರು ಬಾಯಿ ಮಾಡಿಲ್ಲ ಅಂತ. ಬೇರೆ ರಾಜ್ಯಗಳದ್ದು ಡಿಮ್ಯಾಂಡು ನಾವು ಕೇಳಿದಷ್ಟು ಕೊಟ್ಟಿಲ್ಲ ಅಂತ ಕಾಂಪಿಟೇಷನ್ಗೆ ಬೀಳ್ತಾರೆ. ಅವರೆಲ್ಲ ಕರ್ನಾಟಕದವ್ರು ತೊಗೊಂಡಿಲ್ವಲ್ಲ, ಅದರಲ್ಲಿ ಒಂದು ಪಾಲು ನಾವು ತೊಗೊಳ್ತೀವಿ ಅಂತ ಬಂದಿದ್ದಾರೆ.
2025ರಲ್ಲೇ ಆಗಿರೋದು. ಇದು ಟೆಂಡರು ಪೂರ್ಣ ಆಗಿತ್ತು ಕೇಂದ್ರ ಸರ್ಕಾರದಿಂದ. ಬೆಂಗಳೂರಿಗೆ ಬಸ್ ನೀಡೋ ಬಗ್ಗೆ ಕೇಂದ್ರ ಸರ್ಕಾರ 2025ರ ಡಿಸೆಂಬರ್ನಲ್ಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಇನ್ನೂ ಕೂಡ ಕಾರ್ಯಾದೇಶ ಹೊರಡಿಸೇ ಇಲ್ಲ. ರಾಜ್ಯ ಸಚಿವ ಸಂಪುಟದ ಅನುಮೋದನೆ ಅಂತೂ ಸಿಗ್ತಿಲ್ಲ. ಈಗ ಹೈದರಾಬಾದ್ ಫೆಬ್ರವರಿ 18ರಂದು, ಸೂರತ್ ಮಾರ್ಚ್ 9ರಂದು, ಅಹಮದಾಬಾದ್ ಮಾರ್ಚ್ 16ರಂದು ಕಾರ್ಯಾದೇಶ ಕೊಟ್ಟಿರೋದು. ದೆಹಲಿಯು ಜುಲೈ ಮಧ್ಯಭಾಗದಲ್ಲಿ ಕಾರ್ಯಾದೇಶ ಕೊಡುವಂಥ ಸಾಧ್ಯತೆ ಇದೆ. ಅವ್ರದ್ದು ಆಲ್ಮೋಸ್ಟ್ ಫೈನಲ್ ಆಗಿದೆ. 1505 ಕೋಟಿ ರೂಪಾಯಿ ಸಹಾಯಧನ ಮಂಜೂರಾಗಿದೆ. ಈ ಯೋಜನೆಯಡಿ ಬೆಂಗಳೂರಿಗೆ ಒಟ್ಟು 4500 ಎಲೆಕ್ಟ್ರಿಕ್ ಬಸ್ಗಳು, ಗರಿಷ್ಠ 1505 ಕೋಟಿ ರೂಪಾಯಿ ಮೌಲ್ಯದ್ದು. ಇದನ್ನು ನಾವು ತಕ್ಷಣ ಬಳಸ್ಕೋಬೇಕಿತ್ತಲ್ವ. ಕೇಂದ್ರ ಸಹಾಯಧನ ಮಂಜೂರಾಗಿದೆ ಅಂದರೆ, ಮಂಜೂರಾಗಿದ್ದನ್ನು ನಾವು ಬಳಸ್ಕೊಂಡಿಲ್ಲ ಅಂದರೆ ಅದು ದೊಡ್ಡ ತಪ್ಪಾಗತ್ತೆ. 3500 ನಾನ್ AC 12 ಮೀಟರ್ ಬಸ್ಗಳು, 300 AC 12 ಮೀಟರ್ ಬಸ್ಗಳು, 600 ನಾನ್ AC 9 ಮೀಟರ್ ಬಸ್ಗಳು, 100 AC 9 ಮೀಟರ್ ಬಸ್ಗಳು ಎಲ್ಲ ಮಂಜೂರಾಗಿರೋದು. ದೇಶದಾದ್ಯಂತ PM E-ಡ್ರೈವ್ ಯೋಜನೆಯಡಿ 14028 ಎಲೆಕ್ಟ್ರಿಕ್ ಬಸ್ಗಳಿಗೆ ಅನುಮೋದನೆ ಕೊಡಲಾಗಿದೆ. ಇಡೀ ದೇಶದಲ್ಲಿ 14028 ಎಲೆಕ್ಟ್ರಿಕ್ ಬಸ್ಗಳಿಗೆ ಅನುಮೋದನೆ ಕೊಡಲಾಗಿದೆ. ಈಗಾಗಲೇ 13800 ಬಸ್ಗಳನ್ನು ಖರೀದಿ ಪ್ರಕ್ರಿಯೆ ಕೂಡ ಪೂರ್ಣಗೊಳಿಸಲಾಗಿದೆ. ಪುಣೆ 1000 ಬಸ್ಗಳಿಗೆ ಕಾರ್ಯಾದೇಶ ಕೊಟ್ಟಿದ್ದಾರೆ. ಮುಂಬೈ ಕೂಡ ಇದೇ ತಿಂಗಳ ಅಂತ್ಯದೊಳಗಡೆ ಪ್ರಕ್ರಿಯೆ ಪೂರ್ಣಗೊಳಿಸುವಂಥ ಎಲ್ಲ ತಯಾರಿ ಮಾಡಿಕೊಂಡಿದೆ. ಕರ್ನಾಟಕ ಸರ್ಕಾರ ಮಾತ್ರ ಈ ರೀತಿ ವಿಳಂಬ ಮಾಡಿಕೊಂಡಿದ್ದು, ನಮಗೆ ಸಿಗಬೇಕಾಗಿರೋದನ್ನು ಅಕ್ಕಪಕ್ಕದ ರಾಜ್ಯಗಳು ಕಸಿದುಕೊಳ್ಳೋಕೆ ರೆಡಿಯಾಗಿದ್ದಾರೆ. ಬೆಂಗಳೂರಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಬಲ ತುಂಬಬೇಕಾಗಿದ್ದ ಮತ್ತು ಬೆಂಗಳೂರಿಗೆ ಶೋಭೆ ತರಬೇಕಾಗಿರುವ, ಬೆಂಗಳೂರು ಪೊಲ್ಯೂಷನ್ಗೆ ಸೊಲ್ಯೂಷನ್ ಆಗಬೇಕಾಗಿರುವಂತಹ, ಬೆಂಗಳೂರಿನ ನಮ್ಮ ಇಲ್ಲಿನ ಮುಂದಿನ ಜನ್ರೇಷನ್ಗೆ ಒಂದು ಉತ್ತಮವಾದಂಥ ಗಿಫ್ಟ್ ಆಗಬೇಕಾಗಿದ್ದಂಥ ಎಲೆಕ್ಟ್ರಿಕ್ ಬಸ್ಗಳು, 4500 ಎಲೆಕ್ಟ್ರಿಕ್ ಬಸ್ಗಳ ಯೋಜನೆ ಬಹುತೇಕ ಕರ್ನಾಟಕದ ಕೈ ತಪ್ಪುವ ಅಪಾಯ ಈಗ ಎದುರಾಗಿದೆ. ಬಹಳ ಆತಂಕದ ವಿಷಯ ಇದು. ಈಗ ನಾವೆಲ್ಲ ಮಾತಾಡ್ತೀವಲ್ಲ, ಗಿಡ ನೆಡಿ, ಮೊನ್ನೆ ರೆಕಾರ್ಡ್ ಮಾಡ್ತೀವಿ ಅಂದರು. ಸರಿ, ಗಿಡ ನೆಟ್ರಿ ನೀವು, ಅದರಲ್ಲಿ ಎಷ್ಟು ಬದುಕುಳಿಯತ್ತೆ, ಮೇಂಟೆನೆನ್ಸು ಅದೆಲ್ಲ ಕೃಷ್ಣ ಬೈರೇಗೌಡ್ರೆ ಬಿಚ್ಚಿಟ್ಟಿದ್ದಾರೆ ಬಿಡಿ, ಅದು ಬೇರೆ ವಿಷಯ. ಹೆಂಗೆ ಗೋಲ್ಮಾಲ್ ಗಿಡ ನೆಡೋ ಯೋಜನೆಲೂ ಆಗಿವೆ ಹಿಂದೆಲ್ಲ. ಈಗೇನೇನು ಆಗಿದೆಯೋ ನೋಡಬೇಕು, ಗೊತ್ತಿಲ್ಲ ನಮಗೆ ಅದು. ಸರಿ, ಈಗ ಪರಿಸರದ ಮೇಲೆ ಕಾಳಜಿ ಇರೋರು ಎಲ್ಲ ಕಡೆಯಿಂದ ಯೋಚನೆ ಮಾಡಬೇಕಾ? ಎಲೆಕ್ಟ್ರಿಕ್ ಬಸ್ಸು ಎಷ್ಟು ಇಂಪಾರ್ಟೆಂಟ್. ಒಂದು ಎನರ್ಜಿ ವಿಚಾರದಲ್ಲಿ, ಇನ್ನೊಂದು ಗ್ರೀನ್ ಎನರ್ಜಿ ಅಂದರೆ ಏನು, ಎಲ್ಲ ರೀತಿಯಿಂದಲೂ ಅದು ಅನುಕೂಲ. ಒಂದು ಪೊಲ್ಯೂಷನ್ ಆಗಲ್ಲ, ಇನ್ನೊಂದು ಮುಗಿದು ಹೋಗುವಂಥ ಸಂಪನ್ಮೂಲಗಳು ಮತ್ತು ಗ್ರೀನ್ ಎನರ್ಜಿ, ದೇಶ ಬದಲಾಗ್ತಿರುವಂಥ ರೀತಿ, ಎಲ್ಲ ರೀತಿಯಿಂದ ಯೋಚನೆ ಮಾಡಿದ್ರೆ ಇಡೀ ದೇಶ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬದಲಾಗಬೇಕಾಗಿರೋದು. ಈಗ ಇಷ್ಟೆಲ್ಲ ಮಾತನಾಡೋ ನಾವು ಬೆಂಗಳೂರಿನಂಥ ಸಿಟಿಗೆ ಇಷ್ಟು ಜನಸಂಖ್ಯೆ, ಇಷ್ಟು ಪೊಲ್ಯೂಷನ್ನು, ಇಲ್ಲಿ 1.5 ಕೋಟಿ ಜನ ಇದ್ದರೆ 2 ಕೋಟಿ 3 ಕೋಟಿನೇ ಹತ್ತತ್ರ ವೆಹಿಕಲ್ಸ್ ಇವೆಯೇನೋ. ಇಲ್ಲಿ ಅಟ್ಲೀಸ್ಟ್ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಎಲೆಕ್ಟ್ರಿಕ್ಕಾಗಿ ಕನ್ವರ್ಟ್ ಆಗಿ ನಿಧಾನಕ್ಕೆ ಎಲ್ಲರೂ ಕಾರ್ ಕೂಡ ಎಲೆಕ್ಟ್ರಿಕ್ ಕಾರ್ಗಳನ್ನು ಬೈ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಲ್ವಾ? ಇಷ್ಟು ದೊಡ್ಡ ಬದಲಾವಣೆ ಅನಿವಾರ್ಯ ಇವತ್ತಿಗೆ. ಆದರೆ ಕೇಂದ್ರ ಮಂಜೂರು ಮಾಡಿರೋದನ್ನು ಧಿಕ್ಕರಿಸ್ತಾರೆ ಅಂದರೆ ಇದು ಯಾವ ನ್ಯಾಯ? ಬೆಂಗಳೂರಿಗೆ ಮಾಡ್ತಿರುವಂಥ ಅನ್ಯಾಯ ಅಲ್ವಾ ಇದು ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಈಗಲಾದರೂ DK ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡು, ಮತ್ತು ಸಾರಿಗೆ ಇಲಾಖೆ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಅವಕಾಶ ಮಾಡಿಕೊಡ್ತಾರೋ, ಅಥವಾ ಚಿಲ್ಲರೆ ಕಾಸು ಕೊಡಲಿಲ್ಲ, ಬಸ್ಸಿಂದ ಹೊರಗೆ ಹಾಕಿದ್ರು ಕಂಡಕ್ಟರು, ಇದೆಲ್ಲ ಪ್ರಹಸನಗಳು ಚೆನ್ನಾಗಿದೆ. ಓಕೆ, ರಿಯಾಲಿಟಿ ಚೆಕ್ ಮಾಡಲಿ ಮಿನಿಸ್ಟ್ರೇ ಹೋಗಿ, ತುಂಬ ಒಳ್ಳೆಯದು. ಅವೆಲ್ಲ ನಡೀತಾ ಇರಬೇಕು ಬಿಡಿ, ಜನರ ಮಧ್ಯೆ ಹೋಗಬೇಕು, ಚಿಲ್ಲರೆ ಕಾಸು ಬಿಸಿ ಮುಟ್ಟಿಸ್ಬೇಕು, ಇದೆಲ್ಲ ಓಕೆ. ಆದರೆ ಇನ್ನೂ ಬಹಳ ಗಂಭೀರವಾದ ವಿಷಯಗಳಿವೆ. ಸಾರಿಗೆ ನಿಗಮ ಅವರ ಲಾಸ್ ಎಷ್ಟು, ಮತ್ತು ಅಲ್ಲಿ ಎಂಪ್ಲಾಯೀಸ್ಗೆ ಸಂಬಳದ ಬಗ್ಗೆ, ಹಿಂಬಡ್ತಿ ಬಗ್ಗೆ ಪ್ರೊಟೆಸ್ಟು, ಇವೆಲ್ಲ ನೋಡಿದ್ದೀವಿ ಬಿಡಿ. ಎಲೆಕ್ಟ್ರಿಕ್ ಬಸ್ಗಳ ಕಥೆ ಹಿಂಗಾಗಿದೆ. ತುಂಬ ಸೀರಿಯಸ್ ವಿಚಾರಗಳಿವೆ. ಇದ್ರ ಕಡೆಗೂ ಅಷ್ಟೇ ಸೀರಿಯಸ್ ಆಗಿ ಗಮನ ಹರಿಸ್ತಾರೆ ಮಿನಿಸ್ಟರು ಅಂತ ಅಂದ್ಕೊಳ್ಳೋಣ. ಈಗ ರಾಜ್ಯ ಸರ್ಕಾರದ ಈ ನಡೆಯಿಂದ ಈಗ ಕೇಂದ್ರ ಸರ್ಕಾರ ಸಿಡಿದಿದೆ. 4 ವಾರ ಅಷ್ಟೇ ಅವಕಾಶ ಇರೋದು. ಇಷ್ಟು ದಿನ ಆದರೂ ನೀವು ಈ ರೀತಿ ವಿಳಂಬ ಧೋರಣೆ ಅನುಸರಿಸ್ತಿರೋದಕ್ಕೆ ಕಾರಣ ಏನು? ತಕ್ಷಣ ಉತ್ತರ ಬೇಕು ಅಂತ ಪತ್ರ ಕೂಡ ಬಂದಿದೆ. ಸೊ ಕೊಟ್ಟಿದ್ದನ್ನು ಬಳಸಿಕೊಳ್ಳದಂಥ ರಾಜ್ಯ ಸರ್ಕಾರ ಹಾಗಾದರೆ ಕೇಂದ್ರವನ್ನು ದೂರೋದಾದರೂ ಹೆಂಗೆ? ನಿರ್ಮಲಾ ಸೀತಾರಾಮನ್ ಅವರು ಬಹಳಷ್ಟು ಸಲ ಇದನ್ನೇ ಹೇಳ್ತಿದ್ರು. ಅಂದರೆ ಬರೀ ಬಸ್ ಬಗ್ಗೆ ಅಂತಲ್ಲ ನಾವು ಹೇಳ್ತಿರೋದು,
ಈ ಜಟಾಪಟಿ ಆಗ್ತಿತ್ತಲ್ಲ ಸಿದ್ದರಾಮಯ್ಯನವ್ರು ಇದ್ದಾಗೆಲ್ಲ, ರಾಜ್ಯಕ್ಕೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ. ಯು ಪಿ ಎ ಅವಧಿಯಲ್ಲಿ ಏನು ಕೊಟ್ಟಿದ್ರು, ನಾವು ಈಗೇನು ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ದನ್ನು ನೀವು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಜಟಾಪಟಿ ಸದಾ ಹಾಕ್ಕೊಂಡೇ ಬಂದಿದೆ. ಈಗ ನೋಡಿ, ಒಂದು ಮಹತ್ವದ ಯೋಜನೆ ಕರ್ನಾಟಕದಲ್ಲಿ ಹಳ್ಳ ಹಿಡಿದಿದೆ. ಈ ನಮ್ಮ ಪಾಲಿನ ಬಸ್ಗಳ ಮೇಲೆ ಬೇರೆ ರಾಜ್ಯದ ಕಣ್ಣು ಬಿದ್ದಿದೆ. ನಮ್ಮ ಕೇಂದ್ರ ಸಚಿವರುಗಳಿದ್ದಾರಲ್ಲ ಕರ್ನಾಟಕದಿಂದ, ಅವರು ಸ್ವಲ್ಪ ರಾಜ್ಯ ಸರ್ಕಾರವನ್ನು ಇಂಥ ವಿಚಾರಗಳೆಲ್ಲ ಎಚ್ಚರಿಸಬೇಕು. ಇದೆಲ್ಲ ತುಂಬ ಇಂಪಾರ್ಟೆಂಟು ರಾಜಕೀಯ ವಿಚಾರಗಳಿಗಿಂತ. ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡಿದರು 4,500 ಬಸ್ಸು ಬೆಂಗಳೂರಿಗೆ ಸಿಗ್ತಾ ಇದೆ, ಬೆಂಗಳೂರು ದೊಡ್ಡ ಸಂಖ್ಯೆಯಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ಹೆಮ್ಮೆಯಿಂದ ಅನೌನ್ಸ್ ಮಾಡಿದರು ಕಳೆದ ಕೆಲವು ತಿಂಗಳುಗಳ ಹಿಂದೆ. ಈಗ ಕರ್ನಾಟಕ ಸರ್ಕಾರ ಕಿವಿ ಹಿಂಡೋ ಕೆಲಸ ಕೂಡ ಕುಮಾರಸ್ವಾಮಿ ಅವರು ಮಾಡಬೇಕಾಗತ್ತೆ. 2070 ಝೀರೋ ಎಮಿಷನ್ ಸಾಧಿಸುವಂಥ ಒಂದು ಉದ್ದೇಶದಿಂದ ಪರಿಸರ ರಕ್ಷಣೆಗೋಸ್ಕರ ಈ ಸ್ಕೀಮನ್ನು ನರೇಂದ್ರ ಮೋದಿಯವರು ಹಮ್ಮಿಕೊಂಡಿರೋದು. ಇದು ಈ ರೀತಿ ಹಳ್ಳ ಹಿಡಿಯುತ್ತೆ ಅಂದರೆ ಬಹಳ ಬೇಸರ ಆಗುತ್ತೆ ಬೆಂಗಳೂರಿನ ಮತ್ತು ಕರ್ನಾಟಕದ ಜನತೆಗೆ. ಸಹಜವಾಗಿ ಈಗ ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರ ಇಲ್ಲಿ ಕೆಲವು ಕಡೆ ಪ್ರಾಬ್ಲಮ್ ಮಾಡ್ತಿದ್ದಾರೆ. ಈ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಇದೆಲ್ಲ ಜಟಾಪಟಿ ಆಗಿತ್ತು. ಕೇಂದ್ರ ಕೊಟ್ಟಿದ್ದನ್ನು ಯಾಕೆ ನೀವು ಕಿತ್ಕೊಳ್ತಿದ್ದೀರಾ ಅಂತ ಕುಮಾರಸ್ವಾಮಿಯವರು ಆ ಸಮಯದಲ್ಲೇ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಾನೆ, ಆ ವಿಚಾರ ಎಚ್ಚರಿಸ್ತಾನೆ ಈ ಎಲೆಕ್ಟ್ರಿಕ್ ಬಸ್ ಕೂಡ ಅನೌನ್ಸ್ ಮಾಡಿದರು. ಈಗ ಈ ಯೋಜನೆಯಲ್ಲೂ ಕೂಡ ಇಂಥದ್ದೇ ಡೆವಲಪ್ಮೆಂಟ್ ಆಗ್ತಾ ಇದ್ದು ಯಾರು ಎಚ್ಚರಿಸ್ತಾರೆ ಸರ್ಕಾರನ? ಡಿ ಕೆ ಶಿವಕುಮಾರ್ ಅವರು ಈಗಲಾದರೂ ಎಚ್ಚೆತ್ತುಕೊಳ್ತಾರಾ ಅನ್ನೋದೇ ಪ್ರಶ್ನೆ. ಕೇಂದ್ರ ಕೊಟ್ಟಿಲ್ಲ ಅಂತ ಹೇಳೋರು ಕೊಟ್ಟಿರೋದನ್ನು ಯಾಕೆ ತಗೊಂಡಿಲ್ಲ ಅನ್ನೋದಕ್ಕೂ ಈಗ ಉತ್ತರ ಬೇಕಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.